ಗುರುದೇವ್, ಮೇಷರಾಶಿಯವರಿಗೆ 2025ನೇ ಸಾಲಿನಲ್ಲಿ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಅವರ ವರ್ಷ ಭವಿಷ್ಯ 2025ರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಏನಾದರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮೇಷರಾಶಿಯವರ ಕೆಲವೊಂದು ಗುಣಲಕ್ಷಣಗಳನ್ನು ಕೂಡ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೇಷರಾಶಿಯವರು ಬುದ್ಧಿ ಚಾತುರ್ಯ ಇರ್ತಕ್ಕಂತಹ ವ್ಯಕ್ತಿಗಳು. ಅಂದರೆ ತುಂಬ ಬುದ್ಧಿವಂತರಾಗಿರ್ತಾರೆ, ತುಂಬ ಸ್ವಶಕ್ತಿಯಿಂದ ಅಂದರೆ ಸ್ವಂತ ಶಕ್ತಿಯಿಂದ ಮೇಲಕ್ಕೆ ಬಂದವರಾಗಿರ್ತಾರೆ ಈ ಮೇಷರಾಶಿಯವರು. ಹಾಗೆಯೇ ನೇರವಾಗಿ ಮುನ್ನಡೆತಾರೆ, ಏನೇ ಇದ್ರೂ ಕೂಡ ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಹೋಗ್ತಾರೆ, ನೇರವಾಗಿ ಮಾತಾಡ್ತಾರೆ. ಏನಿದ್ರು ನೇರ ಸೀದಾ ಸಾದಾ ಹೋಗಿ ಮಾಡ್ತಕ್ಕಂಥ ರಾಶಿ ಅಂದರೆ ಅದು ಮೇಷರಾಶಿ, ಮೊದಲನೇ ರಾಶಿ ಮೇಷರಾಶಿ. ಹಾಗೆ ನೀತಿ ನಿಯಮಗಳನ್ನು ಹೊಂದಿರತಕ್ಕಂಥ ರಾಶಿ ಅಂದರೆ ಅದು ಕೂಡ ಈ ಮೇಷರಾಶಿಯವರೇ. ಅವರು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತುಂಬ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಅದನ್ನು ಪಟ್ಟು ಹಿಡಿದು ಯಾವುದೇ ಕೆಲಸ ಇದ್ರೂ ಕೂಡ, ಈಗ ಒಂದು ಕೆಲಸ ಇದ್ದು ಇಷ್ಟು ದಿನದೊಳಗೆ ಇಷ್ಟು ಗಂಟೆಯೊಳಗೆ ಕಂಪ್ಲೀಟ್ ಆಗಬೇಕು ಅಂತ ಇದ್ದರೆ ಪಟ್ಟು ಹಿಡಿದು ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಮುಗಿಬೇಕು, ಆ ರೀತಿಯಾಗಿ ಪಟ್ಟು ಹಿಡಿದು ಕೆಲಸ ಮಾಡ್ತಕ್ಕಂತಹ ಒಂದು ರಾಶಿ ಎಂದೇ ಈ ಒಂದು ಮೇಷರಾಶಿಯವರು. ಹಾಗೆ ಹಿಂದೂ ಮುಂದೆ ಯೋಚನೆ ಮಾಡದೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ರಾಶಿ ಅಂದರೆ ಅದು ಮೇಷರಾಶಿನೇ. ಈ ಒಂದು ಹಿಂದೂ ಮುಂದೆ ನೋಡದೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಎರಡು ರೀತಿ. ಒಂದು, ತುಂಬ ಲೇಟಾಗಿ ಡಿಸಿಷನ್ ತಗೊಂಡು ಆಮೇಲೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಳ್ಳೋದು, ಆ ಥರ ಪ್ರವೃತ್ತಿ ಕೂಡ ಈ ಮೇಷರಾಶಿಯವ್ರದ್ದಲ್ಲ. ಆದರೆ ಮೇಷರಾಶಿಯವರು ದುಡುಕಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಿಂದೆ ಮುಂದೆ ಯೋಚನೆ ಮಾಡಿ ನಂತರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಪ್ರವೃತ್ತಿಯನ್ನು ನೀವು ರೂಢಿಸ್ಕೊಳ್ಬೇಕಾಗ್ತದೆ. ಹಾಗೆಯೇ ಒಂದು ಅತಿಯಾದ ಊಹಾಶಕ್ತಿ ಅಂದರೆ ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಈ ಮೇಷರಾಶಿಯವರಿಗೆ ವರ್ಕ್ ಆಗ್ತಾ ಇರ್ತದೆ. ಒಂದು ಊಹೆಯಲ್ಲಿ ಚೆನ್ನಾಗಿ ಅಲ್ಲೇನಾಗಿರ್ಬೋದು, ಅಲ್ಲೇನು ನಡೆದಿರ್ಬೋದು, ಯಾರು ಏನು ಮಾತಾಡಿರ್ಬೋದು ಅಂತ ಹೇಳಿ ತುಂಬ ಚೆನ್ನಾಗಿ ಅದನ್ನು ಅರ್ಥೈಸ್ಕೊಂಡು ಊಹೆ ಮಾಡಿ ಹೇಳ್ತಕ್ಕಂಥ ರಾಶಿ ಅಂದರೆ ಅದು ಈ ಮೇಷರಾಶಿಯವರೇ ಸರಿ. ಆದರೆ ಅದರ ಜೊತೆಗೆ ಇರ್ತಕ್ಕಂಥದ್ದಂದರೆ ನಾನೇ ಮೊದಲನೇವನಾಗಿರಬೇಕು, ನಾನೇ ಮಾಡಬೇಕು, ಈಗ ಚಂದ್ರನ ಮೇಲೆ ಹೋಗಿ ನಾನೇ ಮೊದಲು ಹೋಗಿರಬೇಕು, ಈ ರೀತಿ ಒಂದು ಪ್ರವೃತ್ತಿ ಇರ್ತಕ್ಕಂಥದ್ದಂದರೆ ಅದು ಒಂದು ಮೇಷರಾಶಿಯವರ ಗುಣಲಕ್ಷಣ. ಹಾಗೆ ಸ್ವಲ್ಪ ಆತುರ ಸ್ವಭಾವ ಕೂಡ ಈ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತದೆ. ಈ ಒಂದು ಕೆಲವೊಂದು ಗುಣಲಕ್ಷಣಗಳನ್ನು ಮೇಷರಾಶಿಯ ಕುರಿತಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ. ನೋಡಿ, 2024ರಲ್ಲಿ ಗುರುಬಲ ಇತ್ತು, ಶನಿ ಕೂಡ ಲಾಭಸ್ಥಾನದಲ್ಲಿದ್ದರಿಂದ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಮಾನಸಿಕ ತೊಂದರೆಗಳನ್ನು 2024ರಲ್ಲಿ ಮೇಷರಾಶಿಯವರು ನೀವು ಅನುಭವಿಸಿರ್ತೀರಿ. ಹಾಗೆ ಈ 2025ರಲ್ಲಿ ಮಾರ್ಚ್ 28ರ ನಂತರ ಸಾಡೆ ಸಾತಿ ಕೂಡ ಈ ಮೇಷರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ರೋಗಸ್ಥಾನಾಧಿಪತಿ ಬುಧ ಕೂಡ ನಿಮಗೆ ಶತ್ರುವಿನಂತೆ ಕಾಡಕ್ಕಿದ್ದಾನೆ ಈ ವರ್ಷ. ನೀವು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಅಂದರೆ ಉತ್ತಮ ಆಹಾರದ ಸೇವನೆಯನ್ನು ಈ ಒಂದು ಮೇಷರಾಶಿಯವರು 2025ರಲ್ಲಿ ಖಂಡಿತವಾಗ್ಲೂ ರೂಢಿಸ್ಕೊಳ್ಬೇಕಾಗ್ತದೆ. ವ್ಯಾಯಾಮ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಒಂದು ವಾಕಿಂಗ್ ಹೋಗೋದಾಗಿರ್ಬೋದು, ಇಷ್ಟಾದರೂ ನೀವು ಪ್ರತಿನಿತ್ಯ ಮಾಡ್ಕೋಬೇಕಾಗತ್ತೆ. ಆ ಒಂದು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು, ಹೊಟ್ಟೆ, ಮೊಣಕಾಲು, ಸೊಂಟ, ಬೆನ್ನು ನೋವು ಹೆಚ್ಚಾಗಿ ಬರುವಂಥ ಸಾಧ್ಯತೆ ಈ ಮೇಷರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗೆ ಸೋಮಾರಿತನ ಕೂಡ ನಿಮ್ಮನ್ನು ಒಂದು ಕಾಡ್ತಕ್ಕಂಥ ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಜಾಸ್ತಿ ನಿದ್ದೆ ಮಾಡುವಂಥದ್ದಾಗಿರ್ಬೋದು, ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ರಾತ್ರಿ ಎಲ್ಲ ಮೊಬೈಲಲ್ಲಿ ಅದು ಇದು ನೋಡುವಂಥದ್ದಾಗಿರ್ಬೋದು, ಈ ರೀತಿ ಪ್ರವೃತ್ತಿ ಮೇಷರಾಶಿಯವರಿಗೆ 2025ರಲ್ಲಿ ಆಗ್ತದೆ. ಆದಷ್ಟು ಬೇಗ ನಿದ್ದೆಯನ್ನು ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ನೈಟ್ ಹೊತ್ತು ಮೊಬೈಲನ್ನು ಆದಷ್ಟು ದೂರ ಇಟ್ಟು ನಿಮ್ಮ ಒಂದು ದಿನನಿತ್ಯದ ಕಾರ್ಯ ಬೆಳಗ್ಗೆ ಬೇಗ ಏಳುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ಆಗ ನಿಮಗೆ ಶನಿ ಯಾವುದೇ ರೀತಿಯಾಗಿ ತಂಟೆ ತಕರಾರುಗಳನ್ನು ಮಾಡೋದಿಲ್ಲ. ಹಾಗೆ ವಿದ್ಯಾರ್ಥಿಗಳಿಗೆ 2025ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಕಂಡು ಬರ್ತಾ ಇದೆ. ಅಂದರೆ ಅವರ ದಿನನಿತ್ಯದ ವಿದ್ಯಾಭ್ಯಾಸ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತದೆ, ಸುಸೂತ್ರವಾಗಿ ದಡವನ್ನು ಸೇರ್ತಕ್ಕಂಥ ವಿಚಾರ ಇಲ್ಲಿ ಒಂದು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆ ವಿದೇಶಕ್ಕೆ ಹೋಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ರಿ, ಉದ್ಯೋಗವನ್ನು ಪಡ್ಕೋಬೇಕು ಅಥವಾ ಒಂದು ಟ್ರಿಪ್ಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು 2025 ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು. ಹಾಗೆ ವ್ಯಾಪಾರದಲ್ಲೂ ಕೂಡ ಮಿಶ್ರ ಫಲಿತಾಂಶ. ಒಂದು ತಿಂಗಳು ಚೆನ್ನಾಗಾದರೆ ಇನ್ನೊಂದು ತಿಂಗಳು ಚೆನ್ನಾಗಿ ಆಗದೆ ಇರ್ಬೋದು. ಒಂದಷ್ಟು ಮಿಶ್ರ ಫಲಿತಾಂಶ ಈ ವರ್ಷ ಮೇಷರಾಶಿಯವರು ನೋಡ್ತಾರೆ. ಆದರೆ ಅವರ ಕಮಿಟ್ಮೆಂಟ್ ಏನಿರುತ್ತೆ, ತಿಂಗಳದೊಂದಿಷ್ಟು 1000 ರೂಪಾಯಿ ನಾನು ಮನೆಗೆ ಕೊಡಬೇಕು, ಇಷ್ಟೊಂದು ದಿನಸಿ ತರಬೇಕು ಅಂತ ಏನಿದೆ, ಅದು ಸುಸೂತ್ರವಾಗಿ ಒಂದು EMI ಕಟ್ಟಬೇಕು ಅಂತ ಅದೆಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ. ಆದರೆ ಯಾವುದೇ ಒಂದು ಎಕ್ಸ್ಟ್ರಾ ನೀವೇನು ಮಾಡಬೇಕು ಅಂದ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಹಾಗೆ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಕ್ಕಂಥ ಪ್ರವೃತ್ತಿ ಈ ಮೇಷರಾಶಿಯವರಿಗೆ 2025ನೇ ಸಾಲಿನಲ್ಲಿ ಬಹಳ
ಕಾಣಿಸ್ತಾ ಇದೆ. ಶತ್ರುಗಳಿಂದ ಸ್ವಲ್ಪ ಹಿತಶತ್ರುಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಇಟ್ಕೋಬೇಕಾಗ್ತದೆ. ಗಂಡ ಹೆಂಡತಿ ನಡುವೆ ಸ್ವಲ್ಪ ನೆಮ್ಮದಿ ಅಂತಕ್ಕಂಥದ್ದು ದೂರ ಆಗೋ ಚಾನ್ಸಸ್ ಇದೆ. ನೀವು ಹೇಳತಕ್ಕಂಥ ವಿಚಾರ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವರೇ ಹೇಳ್ತಕ್ಕಂಥ ವಿಚಾರ ನಿಮಗಿಷ್ಟ ಆಗದೆ ಇರ್ಬೋದು. ಇಬ್ಬರ ನಡುವೆ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಬಹಳ ಕಷ್ಟ ತೋರಿಸ್ತಾ ಇದೆ. ಹಾಗೆ ಮಾರ್ಚ್ 28 ನಂತರ ನಾನಾ ರೀತಿಯ ಚಿಂತೆ ಕಾಣಿಸ್ತಾ ಇದೆ ಮೇಷರಾಶಿಯವರಿಗಿಲ್ಲಿ. ಮೇಷರಾಶಿಯವರು ಈ ಒಂದು ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಶನಿ ನಿಮಗೆ ಅಂಥ ಒಳ್ಳೆ ಸ್ಥಾನದಲ್ಲಿ ಇಲ್ಲ. ಯಾಕಂದರೆ ಮೀನರಾಶಿಯಲ್ಲಿ ಇರ್ತಾನೆ, 12ನೇ ಮನೇಲಿ ಇರ್ತಾನೆ ಶನಿ. ಹಾಗಾಗಿ ಅದು ನಿಮಗೆ ಅಷ್ಟು ಒಳ್ಳೆ ಇರ್ತಕ್ಕಂಥ ಒಂದು ಎಫೆಕ್ಟನ್ನು ಖಂಡಿತವಾಗ್ಲೂ ಕೊಡೋದಿಲ್ಲ. ಖಂಡಿತವಾಗ್ಲೂ ಸಮಸ್ಯೆನ ನಿಮಗೆ ಇಲ್ಲಿ ಶನಿ ಕೊಡ್ತಾನೆ. ಹಾಗೆ ಈ ಹೋಟೆಲ್, IT ಕಂಪನಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೋಡ್ಕೊಂಡು ಇಡಬೇಕಾಗ್ತದೆ. ಉದ್ಯೋಗ ವ್ಯಾಪಾರದಲ್ಲಿ ಸಮಸ್ಯೆ ಆಗುತ್ತೆ. ಅಂದರೆ ಮಾರ್ಚ್ 28 ನಂತರ ನೀವು ಉದ್ಯೋಗವನ್ನು ಪಡಿಬೇಕು, ಉದ್ಯೋಗ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಮಾರ್ಚ್ 28 ಮೊದಲೇ ನೀವು ಒಂದು ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡದಿದ್ದರೆ ಮಾಡ್ಕೊಳ್ಳಿ. ಆನಂತರ ನೀವು ಕೆಲಸ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಗೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಮೇಷರಾಶಿಯವರಿಗೆ ಪರಿಹಾರಗಳೇನು ಅಂತ, ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ಉದ್ಯೋಗ, ವ್ಯಾಪಾರ, ಮದುವೆ ಸಮಸ್ಯೆ, ಸಂತಾನ, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತಗೊಂಬನ್ನಿ. ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಯಾತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ. ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಹಾಗೆ ಬನ್ನಿ, ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೇನೆ. ನೋಡಿ, ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಬಂದು ನವಗ್ರಹಗಳು. ಅದು ಕೆಲವೊಂದು ರಾಂಗ್ ಪ್ಲೇಸ್ಮೆಂಟ್ ಆದಾಗ ನಿಮಗೆ ಒಂದು ರಾಂಗ್ ಎಫೆಕ್ಟನ್ನು ಕೊಡ್ತದೆ, ನಿಮಗೆ ಸಮಸ್ಯೆಗಳನ್ನು ಕೊಡ್ತವೆ. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ, ಪೂರ್ಣವಾಗಿ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು 1 ಲಕ್ಷ ಬಾರಿ ಎಲ್ಲ ನವಗ್ರಹಗಳ ಜಪವನ್ನು ಮಾಡಿ ಶನಿ ಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲನ್ನು ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ. ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್, ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಎಷ್ಟೇ ಜನ ಇರಲಿ, ಎಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ. ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ. ಯಾಕಂದರೆ ಇದನ್ನು ಪೂರ್ಣವಾಗಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರು, ರಾಶಿ, ನಕ್ಷತ್ರಗಳನ್ನು ಹೇಳಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು. ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಬೋದು. ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನು ಕೊಡ್ತಾ ಇದ್ದೀವಿ, ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ಇದರ ಒಟ್ಟು ಮೊತ್ತ 2500 ರೂಪಾಯಿ ಆಗುತ್ತೆ. ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ 1251 ರೂಪಾಯಿಗೆ ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಇದನ್ನು ಪಡ್ಕೊಳ್ಬೇಕು, ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಹಾಗೆ ಇದು ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೇವೆ, ಏನು ಜಾಸ್ತಿ ಏನು ಮಾಡಿಸ್ತಾ ಇಲ್ಲ, ಲಿಮಿಟೆಡ್ ಆಗಿ ಮಾಡ್ತಾ ಇದ್ದೇವೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಬೇಗ ಪಡ್ಕೊಳ್ಳಿ. ನೀವು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ಒಂದು ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ಅತ್ಯಗತ್ಯ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೇನೆ. ಪೂಜೆ ಪುನಸ್ಕಾರಗಳನ್ನು ಮಾಡಿ ಇದನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.